ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ನಾವು ನೋಡ್ತಕ್ಕಂಥ ಕ್ವಶನ್ ಈ 2025 KCET ವರ್ಷನ್ D3 ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್. ಓಕೆನಾ? ಸೊ ಈಗ ಕ್ವಶನ್ ನಂಬರ್ 4 ನ ನೋಡೋಣ. ಕ್ವಶನ್ ನಂಬರ್ 4 ಏನಿದೆ ನೋಡಿ, ಸೀಕೆಂಡ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ 2 ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ 3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಎರಡು ಐಡೆಂಟಿಟೀಸ್ ಗೊತ್ತಿರಬೇಕು. ಏನೇನು ಎರಡು ಐಡೆಂಟಿಟೀಸ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಓಕೆನಾ? ಸೊ ನೆಕ್ಸ್ಟ್ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಓಕೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ. ಸೊ ಹಂಗಾಗಿ ಇಲ್ಲಿ ಸೀಕೆಂಡ್ ಸ್ಕ್ವೇರ್, ಈ ಟ್ಯಾನ್ ಇನ್ವರ್ಸ್ 2 ಏನಿದೆ ಅದನ್ನ ಥೀಟಾ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಸೀಕೆಂಡ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಹಂಗಂದ್ರೆ ಇಲ್ಲೇನಿದೆ ಟರ್ಮ್ ಸೀಕೆಂಡ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ 2 ಏನಂತ ಬರೀಬಹುದು ನೋಡಿ, 1 ಪ್ಲಸ್ ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲೇನಿದೆ ನೋಡಿ ಕೊಸೆಕೆಂಡ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ 3 ಅಂತ ಇದೆ. ಈ ಕಾಟ್ ಇನ್ವರ್ಸ್ 3 ನ ಥೀಟಾ ಅಂತ ಅನ್ಕೊಳ್ಳೋದಾದ್ರೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಏನಂತ ಬರೀಬಹುದು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಹಂಗಂದ್ರೆ ಏನಾಗುತ್ತೆ ಈಗ 1 ಪ್ಲಸ್ ಕಾಟ್ ಆಫ್ ಕಾಟ್ ಇನ್ವರ್ಸ್ 3 ಓಕೆ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಇದನ್ನ ಇಲ್ಲಿ ನೋಡಿ ಟ್ಯಾನ್ ಮತ್ತೆ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಬಹುದು, ಇಲ್ಲಿ ಕಾಟ್ ಮತ್ತೆ ಕಾಟ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಬಹುದು. ಸೊ ಹಂಗಂದ್ರೆ ಏನ್ ಮಾಡುತ್ತೆ 1 ಪ್ಲಸ್, ಸೊ 2 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 4 ಪ್ಲಸ್ 1 ಪ್ಲಸ್ ಇಲ್ಲಿ 3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 9 ಆಗುತ್ತೆ. ಸೊ 9 ಪ್ಲಸ್ 1 10, 10 ಪ್ಲಸ್ 4 14, 14 ಪ್ಲಸ್ 1 15. ಸೊ ಹಂಗಾಗಿ ನಮಗೆ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕ್ವಶನ್ ನಂಬರ್ 12 ಏನಿದೆ ನೋಡಿ, ಇಫ್ Z1 ಅಂಡ್ Z2 ಆರ್ 2 ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ಸ್ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳಿದಾನೆ. ಓಕೆನಾ? ಸೊ ಇಲ್ಲಿ ನಾಟ್ ಟ್ರೂ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಟ್ರೂ ಸ್ಟೇಟ್ಮೆಂಟ್ ಅಲ್ಲ, ನಮಗೆ ಬೇಕಾಗಿರೋದೇನು ನಾಟ್ ಟ್ರೂ ಸ್ಟೇಟ್ಮೆಂಟ್. ಓಕೆ, ಸೊ ಹಂಗಾಗಿ ಇಲ್ಲಿ ಆಪ್ಷನ್ಸ್ ವೈಸ್ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ Z1 into Z2 bar is equal to Z1 bar into Z2 bar. So this is one of the property of a conjugate of the complex numbers. Okay, so ಹಂಗಂದ್ರೆ Z1 into Z2 bar ಏನಂತ ಬರೀಬಹುದು Z1 bar into Z2 bar ಅಂತ ಬರೀಬಹುದು. ಓಕೆ, ಸೊ ಹಂಗಂದ್ರೆ ಫಸ್ಟ್ ಆಪ್ಷನ್ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದೇನಿಲ್ಲಿ ನಾಟ್ ಟ್ರೂ. ಹೌದಾ ಸರ್? ನಾಟ್ ಟ್ರೂ. ಸೆಕೆಂಡ್ ಆಪ್ಷನ್ ನೋಡೋಣ. ಇಲ್ಲೇನಿದೆ ಮಾಡ್ಯುಲಸ್ ಆಫ್ Z1 ಪ್ಲಸ್ Z2 ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಪ್ಲಸ್ ಮಾಡ್ಯುಲಸ್ ಆಫ್ Z2 ಅಂತಿದೆ. ಸೊ ಇದು ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಕಂಪಲ್ಸರಿ ಆಗ್ಲೇಬೇಕಂತೇನಿಲ್ಲ, ಸಮ್ ಟೈಮ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಕೂಡ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಆಲ್ವೇಸ್. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ನಾಟ್ ಟ್ರೂ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ನೋಡೋಣ. ಮಾಡ್ಯುಲಸ್ ಆಫ್ Z1 ಪ್ಲಸ್ Z2 ಬಾರ್ ಕ್ಯಾನ್ ಬಿ ರಿಟನ್ ಆಸ್ Z1 ಬಾರ್ ಪ್ಲಸ್ Z2 ಬಾರ್ ಆಗುತ್ತೆ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಮಾಡ್ಯುಲಸ್ ಆಫ್ Z1 ಇಂಟು Z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಇಂಟು ಮಾಡ್ಯುಲಸ್ ಆಫ್ Z2, ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ನಮಗೆ ಆಪ್ಷನ್ ಬಿ ಅನ್ನೋದು ನಾಟ್ ಟ್ರೂ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡೋಣ. ಇಫ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಆಫ್ 2x ಪ್ಲಸ್ 3 ಹೋಲ್ ಪವರ್ 3n ಈಸ್ 22 ದೆನ್ ದ ವ್ಯಾಲ್ಯೂ ಆಫ್ n ಅಂತ ಹೇಳ್ತಾರೆ. ಸೊ ಜನರಲ್ ಆಗಿ ನೋಡಿ, ಇಲ್ಲಿ ಸಪೋಸ್ ಇಫ್ ವಿ ಕನ್ಸಿಡರ್ x ಪ್ಲಸ್ ಬಿ ಹೋಲ್ ಪವರ್ n. ಸೊ ಈ ಒಂದು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಅಲ್ಲಿ ನಮಗೆ ಎಷ್ಟು ಟರ್ಮ್ಸ್ ಇರ್ತವೆ? ಯೂಶುವಲಿ n ಪ್ಲಸ್ 1 ಅಂದ್ರೆ ಇಲ್ಲಿ ಪವರ್ ಏನಿರುತ್ತೆ ಅದಕ್ಕಿಂತ ಒಂದು ಜಾಸ್ತಿ ಟರ್ಮ್ಸ್ ಇರುತ್ತೆ. ಓಕೆನಾ? ಆ ಒಂದು ಎಕ್ಸ್ಪೆನ್ಷನ್ ಅಲ್ಲಿ. ಸೊ ಇಲ್ಲಿ ನಮಗೆ ಪವರ್ ಏನ್ ಕೊಟ್ಟಿದ್ದಾರೆ ನೋಡಿ, 3n ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ ಈ ಎಕ್ಸ್ಪೆನ್ಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಇರಬೇಕು? 3n ಪ್ಲಸ್ 1 ಟರ್ಮ್ಸ್ ಇರಬೇಕು. ಸೊ ಅದ್ರ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 22 ಅಂತ ಕೊಟ್ಟಿದ್ದಾರೆ. ಸೊ 3n ಪ್ಲಸ್ 1 ಇಸ್ ಈಕ್ವಲ್ ಟು 22 ಆಯ್ತು. ಸೊ 1 ಆ ಕಡೆ ಶಿಫ್ಟ್ ಮಾಡ್ರೆ ಏನಾಗುತ್ತೆ? 3n is equal to 22 minus 1, that is nothing but 21. So 3n is equal to 21 ಅಂದ್ರೆ n is equal to 21 by 3 ಆಗುತ್ತೆ. ಸೊ 3 1s 3 7s. ಸೊ ಹಂಗಂದ್ರೆ n is equal to n ಬಂತು, ನಮಗೆ 7 ಬಂತು. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಕ್ವಶನ್ ನಂಬರ್ 17 ನೋಡೋದಾದ್ರೆ, ಇಫ್ 4th 10th and 16th ಟರ್ಮ್ಸ್ ಆಫ್ ಎ GP ಆರ್ x y and z ರೆಸ್ಪೆಕ್ಟಿವ್ಲಿ ದೆನ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ 4th ಟರ್ಮ್ ಆಫ್ ದ GP ಏನಂತ ಬರೀತೀವಿ? ಆಕ್ಚುಲಿ A4 ಅಂತ ಬರೀತೀವಿ. ಹೌದಾ? ಸೊ A4 ಅಂದ್ರೆ ಏನಾಗುತ್ತೆ? A4 ಅಂತ ಬರೀಬಹುದು A ಇಂಟು R ಪವರ್ 3 ಅಂತ ಬರೀಬಹುದು. ಸೊ ಅದನ್ನೇನು ಕೊಟ್ಟಿದ್ದಾನೆ? 4th ಟರ್ಮ್ ನ x ಅಂತ ಕೊಟ್ಟಿದ್ದಾನೆ.
ಸೊ ಎ ಇಂಟು ಆರ್ ಪವರ್ 3 ಇಸ್ ಈಕ್ವಲ್ ಟು ಎಕ್ಸ್. ಸೊ ಇದನ್ನ ಏನಂತ ಕರೆಯೋಣ, ಇಕ್ವೇಶನ್ 1 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಹೇಳಿದಾನೆ, 10th ಟರ್ಮ್ ಈಸ್ ವೈ ಅಂತ ಹೇಳಿದಾನೆ. ಸೊ 10th ಟರ್ಮ್ ಏನಂತ ಬರೀತೀವಿ, ಎ ಇಂಟು ಆರ್ ಪವರ್ 9 ಇಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದಾನೆ. ಇದನ್ನ ಇಕ್ವೇಶನ್ 2 ಅಂತ ಕರೆಯೋಣ. ನೆಕ್ಸ್ಟ್ ಏನ್ ಹೇಳಿದಾನೆ, 16th ಟರ್ಮ್ ಈಸ್ ಝೆಡ್ ಅಂತ ಹೇಳಿದಾನೆ. 16th ಟರ್ಮ್ ಏನಂತ ಬರೀತೀವಿ, ಎ ಇಂಟು ಆರ್ ಪವರ್ 15 ಇಸ್ ಈಕ್ವಲ್ ಟು ಝೆಡ್. ಇದನ್ನ ಏನಂತ ಕರೆಯೋಣ, ಇಕ್ವೇಶನ್ 3 ಅಂತ ಕರೆಯೋಣ. ಈಗ ಡಿವೈಡ್ ಇಕ್ವೇಶನ್ 2 ಬೈ ಇಕ್ವೇಶನ್ 1. ಇಕ್ವೇಶನ್ 2 ಏನಿದೆ ನೋಡಿ, ಎ ಆರ್ ಪವರ್ 9 ಇಸ್ ಈಕ್ವಲ್ ಟು ವೈ. ಸೊ ಇದನ್ನ ಇಕ್ವೇಶನ್ 1 ಇಂದ ಡಿವೈಡ್ ಮಾಡಿದ್ರೆ ಎ ಆರ್ ಪವರ್ 3 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಸಾರಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಎಕ್ಸ್ ಇದೆ. ಸೊ ಎ ಕ್ಯಾನ್ಸಲ್, ಆರ್ ಪವರ್ 3 ಅಂದ್ರೆ ಇಲ್ಲಿ ಆರ್ ಪವರ್ 6 ಉಳಿತೆ. ಸೊ ಅಂದ್ರೆ ಆರ್ ಪವರ್ 6 ಇಸ್ ಈಕ್ವಲ್ ಟು ಏನ್ ಬಂತು, ವೈ ಬೈ ಎಕ್ಸ್ ಬಂತು. ಸೊ ಇದನ್ನ ಇಕ್ವೇಶನ್ 4 ಅಂತ ಕರೆಯೋಣ. ನೆಕ್ಸ್ಟ್ ಡಿವೈಡ್ ಇಕ್ವೇಶನ್ 3 ಬೈ ಇಕ್ವೇಶನ್ 2. ಇಕ್ವೇಶನ್ 3 ಏನಿದೆ ನೋಡಿ, ಎ ಇಂಟು ಆರ್ ಪವರ್ 15. ಇಲ್ಲಿ ಇಕ್ವೇಶನ್ 2 ನಲ್ಲಿ ಎ ಇಂಟು ಆರ್ ಪವರ್ 9. ಸೊ ದಟ್ ಈಸ್ ಈಕ್ವಲ್ ಟು ಝೆಡ್ ಡಿವೈಡೆಡ್ ಬೈ ವೈ ಆಗುತ್ತೆ. ಸೊ ಎ ಕ್ಯಾನ್ಸಲ್, ಆರ್ ಪವರ್ 9 ಅಂದ್ರೆ ಇಲ್ಲಿ 15 ಇದೆ ಅಂದ್ರೆ 6 ಉಳಿತೆ. ಸೊ ಹಂಗಂದ್ರೆ ಏನ್ ಹೇಳ್ಬೋದು, ಈಗ ಆರ್ ಪವರ್ 6 ಹೌದಾ. ಸೊ ಆರ್ ಪವರ್ 6 ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಉಳಿತೆ, ಝೆಡ್ ಬೈ ವೈ. ಸೊ ಇದನ್ನ ಎಂತ ಕರೆಯೋಣ, ಇಕ್ವೇಶನ್ 5 ಅಂತ ಕರೆಯೋಣ. ಸೊ ಇಕ್ವೇಶನ್ 4 ಮತ್ತೆ ಇಕ್ವೇಶನ್ 5 ಎಲ್ ಎಚ್ ಎಸ್ ಸೇಮ್ ಇದೆ. ಸೊ ಹಂಗಾಗಿ ಆರ್ ಎಚ್ ಎಸ್ ಕೂಡ ಸೇಮ್ ಆಗ್ಬೇಕು ಹೌದಾ. ಸೊ ದೇರ್ ಫೋರ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಝೆಡ್ ಬೈ ವೈ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಝೆಡ್ ಆಗುತ್ತೆ. ಇಟ್ ಇಂಪ್ಲೈಸ್ ಸ್ಕ್ವೇರ್ ಈ ಕಡೆ ತಗೊಂಡ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಝೆಡ್ ಆಯ್ತು. ಸೊ ಆಪ್ಷನ್ಸ್ ನೋಡೋದಾದ್ರೆ ನಮಗೆ y is equal to x into z, ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡೋದಾದ್ರೆ, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಓಕೆ, ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ದೆನ್ ಐ ಮೈನಸ್ ಎ ಹೋಲ್ ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಗ ಐ ಮೈನಸ್ ಎ ಹೋಲ್ ಕ್ಯೂಬ್ ನ ಎಕ್ಸ್ಪ್ಯಾಂಡ್ ಮಾಡೋದಾದ್ರೆ ಸೊ ಏನಾಗುತ್ತೆ, ಐ ಕ್ಯೂಬ್ ಮೈನಸ್ ಎ ಕ್ಯೂಬ್ ಮೈನಸ್ 3 ಇಂಟು I square into a plus 3i into a square. So by using a minus b whole cube formula, ಹೌದಾ. a minus b whole cube ಏನಿದೆ, a cube minus b cube minus 3a square b plus 3ab square. ಓಕೆ, ಸೊ ಈಗ i ಕ್ಯೂಬ್ ಅಂದ್ರೆ ಏನಾಗುತ್ತೆ, i ಆಗುತ್ತೆ. ಮೈನಸ್ a ಕ್ಯೂಬ್ ಏನಂತ ಬರೀಬಹುದು, a ಸ್ಕ್ವೇರ್ ಇಂಟು a ಅಂತ ಬರೀಬಹುದು. ಮೈನಸ್ 3i ಸ್ಕ್ವೇರ್ ವ್ಯಾಲ್ಯೂ i ಆಗುತ್ತೆ. ಸೊ ಇಂಟು a ಪ್ಲಸ್ 3i. ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಎ ಅಂತ ಬರೆಯೋಣ. ಸೊ ಹಂಗಂದ್ರೆ ಐ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಎ ಆಗುತ್ತೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಯೂಸ್ ಮಾಡೋದಾದ್ರೆ. ಸೊ ಇಂಟು ಎ ಇಸ್ ಈಕ್ವಲ್ ಟು 3 ಇಂಟು ಐ ಇಂಟು ಎ ಅಂದ್ರೆ ಏನಾಗುತ್ತೆ, ಎ ಆಗುತ್ತೆ. ಸೊ 3a ಪ್ಲಸ್ ಐ ಇಂಟು ಎ ಅಂದ್ರೆ ಏನಾಗುತ್ತೆ, ಮತ್ತೆ ಎ ಆಗುತ್ತೆ. ಪ್ಲಸ್ 3a ಮೈನಸ್ 3a ಕ್ಯಾನ್ಸಲ್ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು ಐ ಮೈನಸ್ ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್. ಸೊ ಮತ್ತೆ ಎ ಸ್ಕ್ವೇರ್ ಏನಂತ ಬರೀಬಹುದು, ಎ ಅಂತ ಬರೀಬಹುದು. ಸೊ ಹಂಗಂದ್ರೆ ದ ವ್ಯಾಲ್ಯೂ ಆಫ್ ಐ ಮೈನಸ್ ಎ ಹೋಲ್ ಕ್ಯೂಬ್ ಏನಾಯ್ತು, ಐ ಮೈನಸ್ ಎ ಆಯ್ತು. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು.